ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಇಲ್ಲಿ ನಮ್ಮ ಹೊಲದ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ನಾನು ನನ್ನ ಸೊಸೆ ಒಂದು 3 ಜನ ಕೂಲಿಯರನ್ನು ಕರ್ಕೊಂಡು ಬಂದಿದ್ದೀವಿ. ಏನಂದ್ರೆ ಇಲ್ಲೆಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗ್ಬಿಟ್ಟವೆ. ಹಣ್ಣಾಗಿ ಅವು ನೋಡಿದ್ರೆ ಅಲ್ಲಿ ಜಾಸ್ತಿ ದಿನ ಆಯ್ತು ಹಾಕ್ಬಿಟ್ಟು ಅವೆಲ್ಲ ಒಣಕೊಂಡ್ಬಿಟ್ಟಿದ್ದಾವೆ. ಒಂದೊಂದು ಚೆನ್ನಾಗಿದ್ದಾವೆ, ಒಂದೊಂದು ಒಣಕೊಂಡ್ಬಿಟ್ಟಿದ್ದಾವೆ ಗಿಡ ಎಲ್ಲನ. ಅದಕ್ಕೆ ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಕೀಳಿಸ್ಬಿಟ್ಟು ಗಿಡಗಳೆಲ್ಲ ಕಿತ್ತಾಕ್ಸನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಯಾಕೆಂದ್ರೆ ನೆಕ್ಸ್ಟ್ ಹೊಸ ಬೆಳೆ ಇಡಬೇಕಲ್ಲ. ಇವನ್ನೇ ಇಟ್ಟರೆ ಈ ಬೆಳೆನೂ ನೀಟಾಗಿ ಬರಲ್ಲ. ಸುಮ್ಮನೆ ಇನ್ನೇನಕ್ಕೆ ಇವನ್ನೆಲ್ಲ ಕಿತ್ಬಿಟ್ಟು ಗೇಯಿಸಿ ಹೊಸ್ದಾಗಿ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ರಂಗಮ್ಮ ಮತ್ತೆ ಗಂಗಮ್ಮ ಇಬ್ರು ಬೇಗ ಬೇಗ ಕೆಲಸ ಎಲ್ಲ ಮಾಡ್ರಿ. ನಡಿಯಪ್ಪ, ನೀನು ಇಲ್ಲೇ ನಿಂತ್ಕೊಂಡಿದ್ಯಾ? ಜಯಣ್ಣ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡಿಸು. ನನ್ನ ಸೊಸೆನೂ ಸೇರ್ಕೊಂತಾಳೆ. ನಾನು ಸ್ವಲ್ಪ ಸ್ವಲ್ಪ ನಾನು ದಪ್ಪ ಬೇರೆ ಇದ್ದೀನಲ್ಲ, ಜಾಸ್ತಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಬಗ್ಗಿ ಮಾಡೋಕ್ಕೆ ಆಗಲ್ಲ, ಬೆನ್ನೆಲ್ಲ ಇಟ್ಕೊಂತೈತೆ, ಸೊಂಟ ಇಟ್ಕೊಂತೈತೆ. ಅದಕ್ಕೆ ನಾನು ಹೋಗ್ಬಿಟ್ಟು ಬುತ್ತಿ ತಗೊಂಡ್ಬರ್ತೀನಿ, ಅವ್ನು ಕೀಳ್ತಾ ಇರ್ರಿ. ಸರಿನತ್ತೆ, ಆಯ್ತು ಹೇಳು, ನಾನೆಲ್ಲ ಕೀಳಿಸ್ತೀನಿ. ಬೇಗ ಬೇಗ ಅಂತ ಏನು ಬಿಸಿಲೇನಿಲ್ಲ, ಬೇಗ ಬೇಗ ಕೀಳ್ತೀನಿ. ನಿಧಾನಕ್ಕೆ ತಗೋಬಾ, ಒಂದು 2 ಗಂಟೆ 3 ಗಂಟೆ ಹಂಗೆ ತಗೋಬಾ ಬುತ್ತಿನ. ಏನು ನಾವೇ ಎಲ್ಲ ಕಿತ್ಬಿಟ್ಟು ಬರ್ತೀವಿ, ಅಲ್ಲಿ ಕುಕೊಂತೀವಿ. ತಗೋಬಾ, ಎಷ್ಟೊತ್ತು ಬೇಗ ಬೇಗ ಮಾಡ್ತೀವಿ. ಇವೇನು ಗಿರುಕೆ ನೀರೆಲ್ಲ ಆಯ್ಸಿತ್ತಲ್ಲ, ಮೆತ್ತು ಬರ್ತವೆ, ಎಲ್ಲ ಕೀಳಿಸ್ತೀನಿ ಹೇಳತ್ತೆ. ಸರಿ, ನಮ್ಮ ನೀಟಾಗಿ ಎಲ್ಲ ಕೇಳಿಸು. ಸುಮ್ಮನೆ ತಿರ್ಗಾ ಯಾಕೆ ಗೇಯಿಸಿ ಬೇರೆ ಬೆಳೆ ಇಕ್ಬೋದತ್ತ. ಅಲ್ಲ ಕಾಂತಕಯ್ಯ, ಇಷ್ಟು ಬೇಗ ಹೋಗ್ತೀಯ? ಇನ್ನೊಂದು ಸ್ವಲ್ಪ ಇರು, ಆಮೇಲೆ ಹೋಗಿ ಅಂತೆ. ನಮಗೂ ಬೇಜಾರಾಗುತ್ತೆ. ನೀನಿದ್ರೆ ಚೆನ್ನಾಗಿ ಮಾತಾಡ್ತೀಯಾ. ಸುಮ್ಮನೆ ಏನಕ್ಕೆ ಹೋಗ್ತೀಯಾ? ಆಮೇಲೆ ಹೋಗಿ ಎಷ್ಟೊತ್ತು? ಅನ್ನ ಮುದ್ದೆ ಸಾಂಬಾರು ಮಾಡಿದ್ದೀರೇನಾ? ಅನ್ನ ಮುದ್ದೆ ಮಾಡ್ಕೊಂಬರೋಕ್ಕೆ ಎಷ್ಟೊತ್ತು? ಬೇಗ ಹೋಗಿ, ನೀನು ಸೊಸೆನೇ ಬೇಗ ಹೋಗಿ ಮಾಡ್ತಾಳೆ. ಇಲ್ಲಿ ಕೂತ್ಕ, ಇಲ್ಲೆಲ್ಲ ನಾನು ಸುಮ್ಮನೆ ಹತ್ಲು ಇತ್ಲು ಓಡಾಡಿ ಸಾಕಾಗಲ್ವೇ ನಿಮಗೆ? ಊರಮ್ಮ ಸಾಕಾಗ್ತೈತೆ ರಂಗಮ್ಮ, ಸುಮ್ಮನೆ ಆಗ್ತೈತೆ. 1 ಕಿಲೋಮೀಟರ್ ಐತೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಬರೋದೇನು ಸುಮ್ಮನೆ ಆಗ್ತೈತೆ. ಅಯ್ಯೋ ಸಾಕಾಗೋಗುತ್ತೆ ನಡ್ಕೊಂಬರುವ ಅಷ್ಟಕ್ಕೆ. ಏನು ಮಾಡೋದು, ಹೋಗ್ಬೇಕಲ್ಲ, ವಿಧಿ ಇಲ್ಲ ಮಾಡ್ಲಿಂದ್ರೆ. ಬಿಡತ್ತೆ, ನಾನೇ ಹೋಗ್ಬರ್ತೀನಿ. ಕುತ್ಕ ಒಂದು ಸ್ವಲ್ಪ ಹೊತ್ತು ಮಾತಾಡು. ಹೋಗಿ ಇವ್ರಿ ಮಾತಾಡಿ ಬೇಜಾರೆಲ್ಲ ಕಳೀತೈತೆ, ಆಮೇಲೆ ನಾನೇ ಹೋಗ್ತೀನತ್ತ. ಸರಿ, ಹಂಗೆ ಮಾಡೋಣ ಹೇಳು. ಬರ್ರಿ ಕೀಳೋಣತ್ತ. ಚೆನ್ನಾಗಿ ಕೀಳಕ್ ಬರ್ತವೇನೆ ಕಾಂತಮ್ಮ? ಮೆದುವೈತೆ ಗಿಡಗಳೆಲ್ಲ ಕೀಳಕ್ಕೆ ನೀಟಾಗಿ ಬರ್ತವೇನಮ್ಮ? ಹೂನಕಯ್ಯ ಬರ್ತವೆ, ಚೆನ್ನಾಗಿ ಕೀಳ್ಬೋದು ಹೇಳು. ಚೆನ್ನಾಗವೆ ಗಿಡಗಳು. ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಚೆನ್ನಾಗಿರೋದಮ್ಮ. ನೀವ್ಯಾಕ ಇನ್ನು ಹಸ್ರುಗೆ ಇದ್ದಾವೆ, ನಿಧಾನಕ್ಕೆ ಕೀಳಿಸಿದ್ರೆ ಆಗೋದು. ಇನ್ನೂ ಸ್ವಲ್ಪ ದಿನ ನೋಡಿ. ಇವು ಮೆಣಸಿನ್ಕಾಯಿ ಎಲ್ಲ ಕಿತ್ತು ಇನ್ನೂ ಸ್ವಲ್ಪ ದಿನ ಒಣಗಿರೋ ಗಿಡಗಳೆಲ್ಲ ಕಿತ್ತಾಕಿ ಆಮೇಲೆ ಇವು ಬಿಟ್ಟಿದ್ರೆ ಚೆನ್ನಾಗಿರೋದು. ಒಂದೇ ಸತಿ ಎಲ್ಲ ಕೀಳಿಸ್ತಿದ್ದೀರಾ. ಅಯ್ಯೋ, ನಾನು ಹೇಳ್ದೆ ಗಂಗಕ್ಕಯ್ಯ, ಕೇಳಿಲ್ಲ ನಮ್ಮ ಅತ್ತೆ. ನಾನಿನ್ನೇನು ಮಾಡಾನಿ ಬಿಡತ್ತ ಅಂತಂದು ಸುಮ್ಮನಾದೆ. ಇನ್ನೇನತ್ತ, ಇವು ಆಲೇನೇ ರೋಗ, ಇವು ಮೆಣಸಿನ್ಕಾಯಿ ರೋಗ ಒಂಥರ ಕುಳ್ಕಾಗ್ಬಿಟ್ಟವಿ, ರೋಗ ಬಂದವಿ. ಅದಕ್ಕೆ ನೋಡು, ಅರ್ಧ ಚೆನ್ನಾಗಿದ್ರೆ ಅರ್ಧ ಒಣಗಿರ್ತವೆ, ಒಂಥರ ಆಗ್ಬಿಟ್ಟವಪ್ಪ. ಅದಕ್ಕೆ ಇವು ಬೇರೆ ನವಿಲು ಇವು ಇದ್ರವೆಲ್ಲ ಕಾಟ. ಅದಕ್ಕೋಸ್ಕರ ಏನ್ ಮಾಡೋದು, ಅದಕ್ಕೆ ಕಿತ್ಬಿಟ್ಟು ಬೇರೆ ಏನಾನ ಹಾಕನಿ ಅಂತ ಹೇಳ್ಬಿಟ್ಟು, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇದೇನೇನೆ, ಅದಕ್ಕೆ ಬೇರೆ ಏನಾದ್ರು ಗಿಡ ಇಡನಿ ಅಂತ ಹಿಂಗೆ ಮಾಡ್ತಾ ಇದ್ದೀವಿ. ಬಿಡು, ಬೇರೆ ಏನಾನ ಹೊಸ್ದಾಗೆ ಗೇಯಿಸ್ಬಿಟ್ಟು ಚೆನ್ನಾಗಿ ಸುಮ್ಮನೆ ಹೂವಿನ ಗಿಡ ಕಟ್ಟಿರ ಆಯ್ತಮ್ಮ. ಕಾಕ್ಟ ಗಿಡನ ಏನಾನ ಇವು ಅವೆಂಥವು ಬರ್ತಾವಲ್ಲ, ಆರುಕ್ಕೇರ್ಸವು ಸಂಜೆ ಹೊತ್ತು ಬಿಡ್ಸೋದು. ಅದು ಎಂಥವಪ್ಪ ಹೌದು, ಹೆಸರು ನಂಗೇನು ಗೊತ್ತಿಲ್ಲ. ಎಲ್ಲ ಅವೇ ಹಾಕ್ತಾರಪ್ಪ. ಹಂಗೆ 130 150 ಹಂಗಿರ್ತದಂತೆ ಕೆಜಿಗೆ. ಅದು ಯಾವಾಗ ಒಂದೇ ರೇಟ್ ಇರುತ್ತಂತೆ ನೋಡು. ಹಾರ ಏರಿಸ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಆಯ್ತಪ್ಪ. ಸುಮ್ಮನೆ ಅಂಥವಿಂಥವು ಎಲ್ಲ ಹಾಕ್ಬಿಟ್ಟು ಇವಾಗ ನೋಡು, ಹೂವು ಆದರೆ ತಾಂಡೋಗಿ ಕೊಟ್ಬಿಡ್ಬೋದು ಬಿಡಿಸಿ ಸಾಯಂಕಾಲದ ಹೊತ್ತು. ಅದು ಆರಾಮಪ್ಪ. ನಾನು ಅದೇ ಹೇಳ್ದೆ, ಅವು ಆರುಕ್ಕೇರ್ಸವು ಚೆನ್ನಾಗಿರ್ತೇವೆ. ಈ ಕಾಕಟ ಹೂವಿಗಿಂದ ನಮಗೆ ಬೆಳಗ್ಗೆ ಹೊತ್ತು ಭಾರಿ ಕೆಲಸ ಇರ್ತೈತಿ. ಮನೆ ಕೆಲಸ, ಹುಡುಗರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಅದಕ್ಕೆ ಬೆಳಗ್ಗೆ ಹೊತ್ತು ಆಗಲ್ಲ. ಈ ಸಾಯಂಕಾಲದ ಹೊತ್ತಾದ್ರೆ ಏನು ಕೆಲಸ ಇರಲ್ಲ. 3 ಗಂಟೆ ಹಂಗೆ ಊಟ ಮಾಡ್ಕೊಂಡು ಒಂದು 2 ಗಂಟೆ 3 ಗಂಟೆ ಹಂಗೆ ಬಂದು ಆರಾಮಾಗಿ ಒಂದು 4-5 ಗಂಟೆ ತನಕ ಬಿಡಿಸಿ ಕಳಿಸ್ಬೋದು. ಇವಕ್ಕಿನ್ನ ಅದು ರಿಸ್ಕ್ ಕಮ್ಮಿ, ಉದ್ದನೂ ಇರ್ತವೆ, ಚೆನ್ನಾಗಿರ್ತವೆ ಗಿಡ. ಬೇಗ ಪಟ 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 ಬಿಡಿಸ್ಬೋದು ಅವನ್ನಂತೂ. ಹಿಂಗೆ ಸುಮ್ಮನೆ ಹಿಂಗೆ ಮುರಿಯೋದಷ್ಟೇ, ಅವು ಚೆನ್ನಾಗಿರುತ್ತೆ. ಹೇಳ್ದೆ, ಇವರು ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಮನೆಯವರು, ಅಯ್ಯೋ ಹಾಕಕ್ಕೆ. ಅದಕ್ಕೆ ನಾನು ಸುಮ್ಮನಾದೆ. ನಮ್ದು ಏನು ನಡೀತೈತೆ, ನಾವು ಹೇಳಿದ್ರು ಕೇಳಲ್ಲ, ಅವ್ರು ಹಾಕ್ಕೊಡೋದಲ್ವೇ. ನಾವೇನ ಮಾಡ್ಸಕ್ಕಾಗ್ತೈತೆ? ಏನೋ ನಮ್ಮ ಕೈಲಾದಷ್ಟು ಮಾಡ್ಬೋದು ಅಷ್ಟೇ ರಂಗಕ್ಕಯ್ಯ. ನೀವು ನೋಡ್ರಿ ಹಾಕ್ರಿ, ನಾವು ಅಷ್ಟೇ. ಈಗ ಹಿಂಗೆ ತರಕಾರಿ ಸೊಪ್ಪು ಸೆದೆ ಹಾಕೊಂಡಿರ್ತೀವಿ. ಏನಿಲ್ಲ, ರಾಗಿ ಇವು ಹಾಕ್ತೀವಿ. ಕಡಲೆಕಾಯಿ, ರಾಗಿ, ಮೆಣಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಇಂಥವ ಹಾಕ್ತೀವಪ್ಪ. ಅದು ಮನೆಗೂ ಆಗ್ತವೆ. ಅದಕ್ಕೆ
ಮನೆಗೂ ಆಗ್ತವೆ, ಮಾರ್ಲು ಮಾರ್ಬೋದು. ಹಣ್ಮೆಣಸಿನ್ಕಾಯಿ ಒಣಗಿಸ್ಬಿಟ್ರೆ ಆಗೋವಷ್ಟು ಮನೆಗಾಗ್ತವೆ, ಇನ್ನು ಮಿಕ್ದವೆಲ್ಲ ಮಾರ್ಬೋದು ಅಂತ ನಾವು ಈ ತರ ಮಾಡ್ತೀವಿ. ಹೂ ನಮ್ಮ ಅದಕ್ಕೆ ನಾನು ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮಾಟೊ ಇವೆಲ್ಲ ತಗೊಬರೋದೇ ಇರಲ್ಲ, ನಾವೇ ಚೆನ್ನಾಗಿ ಬೆಳಿಬೋದು ಅಂತ ಹೇಳ್ಬಿಟ್ಟು ನಾವು ಹಾಕ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಹೂವಿನ ಗಿಡ ಅಯ್ಯೋ ಇವಾಗ ಅವ್ನ್ ಬಿಟ್ಟು ಎತ್ಲು ಹೋಗಂಗಿಲ್ಲ. ಅದಕ್ಕೆ ನಾವು ಹಾಕಕ್ಕೆ ಇವಾದ್ರೆ 2 ದಿನಕ್ಕೋ 3 ದಿನಕ್ಕೋ ಒಂದ್ಸತಿ ಹಣ್ಮೆಣಸಿನ್ಕಾಯಿ ಬಂದ್ರೆ ಕೇಳ್ಬೋದು. ಇವನ್ನ ಚೆನ್ನಾಗಿ ನೀರು ಇಕ್ಕೊಂಡು ಇದ್ ಮಾಡಿದ್ರೆ ಆಯ್ತು ಅಂತ ನಾವು. ಹೂವಿನ ಗಿಡ ಹಾಕಿರ ಹಂಗಲ್ಲ, ದಿನಾ ಬಿಡಿಸ್ಬೇಕು. ಯಾರ ತಲೆನೋವೆಲ್ಲನ ಒಂದಿನ ಬಿಟ್ರೆ ಅಳ್ಳೋಗ್ಬಿಡ್ತವೆ, ಅವನ್ ತಗೊಂಡು ಏನ್ ಮಾಡ್ತೀಯ? ಅದಕ್ಕೋಸ್ಕರ ಅಷ್ಟೇ. ಯಾರ್ಗನ ಹೇಳಿರ ಆಯ್ತಪ್ಪ. ಇವಾಗ ಹೂವಿನ ಗಿಡ ಇರ್ತಾವಲ್ಲ, ಯಾರ್ಗನ ಹೇಳೋದ್ರೆ ಎಲ್ಲನ ಹೋಗಂಗಿದ್ರೆ ಹೇಳೋಗ್ಬಿಟ್ರೆ ಅವ್ರು ಬಿಡಿಸಿ ಮಂಡಿಗೆ ಹಾಕ್ತಾರೆ. ಇಷ್ಟು ಅಂತ ಹೇಳಿ ದುಡ್ಡು ಕೊಟ್ರೆ ಆಯ್ತಪ್ಪ. ಏನು ಕೂಲರ್ ಏನು ಮಸ್ತಾಗಿ ಸಿಗ್ತಾರೆ. ಬೆಳಗ್ಗೆ ಟೈಮಲ್ಲ ಏನಿಲ್ಲ, ಸಾಯಂಕಾಲದತ್ತು ಏನು ಕೆಲಸ ಇರಲ್ಲ, ಯಾರನ್ನ ಒಬ್ರಿಬ್ರಿಗೆ ಹೇಳಿದ್ರೆ ಹೋಗಿ ಬಿಡಿಸ್ಕೊ ಬರ್ತಾರೆ. ಏನು ಅದನ್ನೇನು ಅದೇ ಇನ್ನ ಈಸಿನಪ್ಪ ಇವಕ್ಕಿನ. 3 ದಿನಕ್ಕೊಂದ್ಸತಿ ಅಂತಂದು ಯಾರು ಇವೆಲ್ಲ ಪಾಟು ಬಿಡ್ಸೋಕ್ಕಾಗಲ್ಲ, ಏನಿಲ್ಲ. ಇವು ಒಣಗಿಸ್ಬೇಕು, ಮಣ್ಣಿಕ್ಬೇಕು, ಮೇಲೆ ಒಣಗಿಸ್ಬೇಕು, ಮಳೆ ಗಾಳಿ ಅಂಬಂಗಿಲ್ಲ. ಮಳೆ ಬಂದರೆ ಎತ್ತಬೇಕು, ಏನೋ ಜಡಿ ಹಂಗೆ ಹಿಡಿದ್ಬಿಟ್ರೆ ಎಲ್ಲ ಕೊಳತೆ ಹೋಗ್ತವೆ ಮೆಣಸಿನ್ಕಾಯಿ ಎಲ್ಲನ. ಇದು ಭಾರಿ ಪದೀತಿ ಹೇಳಮ್ಮ, ಪಾಟ್ ಜಾಸ್ತಿ ಇವು. ಪಾಟೆ ಆದ್ರೆ ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿವಿ ಅಷ್ಟೇ. ಏನ್ ಮಾಡೋದಿದ್ರು ಪಾಟೆ ನಮ್ಮ. ಕಷ್ಟಪಡ್ಲಿಕ್ಕೆ ಯಾವ್ದು ಏನು ಸಿಗಲ್ಲ, ಎಲ್ಲದಕ್ಕೂ ಕಷ್ಟಪಡ್ಬೇಕು. ಇವಾಗ ಮಳೆ ಬಂದ್ರೆ ಹೂವು ಬಿಡ್ಸಕ್ಕೂ ಮಳೆ ಬಂದಾಗ ಹೋಗ್ಲೇಬೇಕು ತಾನೆ, ಅವಾಗ ಫುಲ್ ನೆನಿಬೇಕು. ಅದು ಮಳೆ ಇಟ್ಕೊಂಡ್ರೆ ಅದು ಮಳೆಗೆಲ್ಲ ನೆನಿಬೇಕು ತಾನೆ, ಹಂಗೆ ಇದು ಅಷ್ಟೇ ಅದು ಅಷ್ಟೇ ಎಲ್ಲಾನು ಅಷ್ಟೇ. ಎಲ್ಲಾನು ಕಷ್ಟಪಡ್ಲೇಬೇಕು, ಕಷ್ಟಪಡ್ದಲ್ಲಿ ಏನು ಸಿಗಲ್ಲ. ಅಕ್ಕಯ್ಯ ಮುಂದ್ ಬರ್ರಿ, ಏನ್ ನಿಂತ್ಕೊಂಡು ಮಾತಾಡಿದ್ದು ಆಡಿದ್ದೆ. ಅಯ್ಯೋ ದೇವ್ರೆ, ನಾನಂತೂ ಮುಂದೆ ಬೇಗ ಬರ್ರಕ್ಕಯ್ಯ, ಎಷ್ಟೊತ್ತು ಮಾಡ್ತೀರಾ? ನೀವೇನಿಲ್ಲಪ್ಪ, ಈಗ ಈ ಹೆಂಗಸ್ರು ಮಾತು ಎಲ್ಗೂ ಮುಗಿಯಲ್ಲಪ್ಪ. ಬೇಗ ಕಿತ್ಕೊಂಡು ಬರೋನಿ, ಬೇಗ ಎಷ್ಟೊತ್ತಮ್ಮ ಕೇಳೋದು? ಬೇಗ ಕಿತ್ಕೊಂಡು ಬಂದ್ರೆ ಆಗಲ್ವೇ? ನಾನು ಎಷ್ಟೊಂದು ಕಿತ್ತಿದ್ದೀನಿ ನೋಡಲ್ಲ, ಒಂದ್ 2-3 ಸೋಲ್ ಕಿತ್ತಿದ್ದೀನಿ. ನೀವು ಇನ್ನ ಒಂದ್ ಸೋಲಾಗಿ ಅರ್ಧ ಕೇಳೋದ್ರಾಗೆ ಇದ್ದೀರಾ. ಬೇಗ ಮುಂದಕ್ಕೆ ಬರ್ರಿ. ಅಯ್ಯೋ ಬತ್ತಿದೀವಪ್ಪ. ಅಯ್ಯೋ ನಿನ್ನಂಗೆ ಆಗ್ತೈತೆ, ನಮ್ ಕೈಲಿ ಆಗಲ್ಲಪ್ಪ, ನಾವ್ ಸ್ವಲ್ಪ ನಿಧಾನನೇ. ಹೋಗು, ನೀನ್ ಗಂಡಸು ಬೇಗ ಮಾಡ್ತೀಯ. ಈ ಜಯಣೆ ಒಳ್ಳೆ ಅಪ್ಪ. ನಾವ್ ಈ ಜಮೀನರ ಎಲ್ಲ ಇರ್ತೀವಿ, ಈ ಒಣ ಹಿಂಗ್ ಬಂದೈತಪ್ಪ. ಎಷ್ಟ್ ಇದ್ ಮಾಡುತ್ತೆ ನೋಡು. ಬೇಗ ಬರ್ರಿ ಕೇಳ್ರಿ ಅಂತ ಮಾತಾಡ್ಕೊಂಡು ನಿಲ್ಕೊಂತೀರಾ ಅಂತ ಹೇಳಿ ಬೈತಾ ಐತಿ. ಈ ಜಯಣೆ ಇಂದೊಂದು ಹೋಗತ್ತ. ಹೌದಮ್ಮ, ಕೆಲ್ಸಕ್ಕೆ ಬಂದಾರ ಹಂಗೇನೇನೆ. ಕೆಲ್ಸ ಪಾಪ ಮುಗಿಯೋದ್ ಬೇಡ್ವೆ, ದುಡ್ಡು ಇಸ್ಕೊಂಡಿದ್ದು ಕನ ನಿಯತ ಮಾಡ್ಬೇಕು ಅಂತ ಅವ್ರು ಗಂಡಸರೆಲ್ಲ ಹಂಗೇನೆ ಬಿಡು, ಸ್ವಲ್ಪ ನಿಯತ್ತಾಗಿ ಇದ್ ಮಾಡ್ತಾರೆ. ಮಾಡ್ಬೇಕು, ದುಡ್ಡು ಕೊಡೋರ್ಗೆ ನಿಯತ್ತಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೇಳು. ಅದಕ್ಕೆ ಆ ಯಪ್ಪ ಬೇಗ ಕೇಳ್ತಾನೆ. ನಮ್ ಕೈಲಿ ಆಗಲ್ಲ, ನಾವ್ ಸ್ವಲ್ಪ ನಿಧಾನನೇ. ಹೋಗಪ್ಪ ಹಂಗೆ ಜಯಣ್ಣ, ಹೋಗ್ ನಿಧಾನ ಕೇಳು, ನಾವ್ ಬರ್ತೀವಿ. ಸ್ವಲ್ಪ ಹಂಗೆ ನಮ್ ಸೋಲ್ ಬಾಯಿ ಅರ್ಧದಿಂದನ ನಾವ್ ಕೇಳ್ಕೊಂಡ್ ಬರ್ತಾ ಇದೀವಿ. ಹೂನಕ್ಕಯ್ಯ ಸರಿ, ಬರ್ರಿ ಬೇಗನ. ಎಷ್ಟು ಹೊತ್ತು ಬರ್ತೀರಾ? ನಾನೊಂದು 2-3 ಸೋಲ್ ಕಿತ್ರು ಒಂದ್ ಸೋಲಾಗೆ ಇರ್ತೀರಪ್ಪ. ಅಯ್ಯ ಈ ವಣೆ ಒಳ್ಳೆ ಚೆನ್ನಾಗೈತಿ, ಈ ವಣೆಯಿಂದ ಒಂದು ಕತೆ. ಅದು ಬೇಗ ಬರ್ರಿ. ಬರ್ತಿದೀವೋ ಮಾರಾಯ, ಹೋಗಪ್ಪ ನೀನು ಸುಮ್ಮನೆ. ಚೆನ್ನಾಗಿ ಬರ್ತಾವಪ್ಪ. ಹಣ್ಮೆಣಸಿನ್ಕಾಯಿ ಎಲ್ಲ ಆದ್ರೆ ಎಲ್ಲ ಉಳ್ಕ ಆಗ್ಬಿಟ್ಟವಿ. ಚೆನ್ನಾಗೇನ ಗಿಡ ಇದಾವೆ ಪರವಾಗಿಲ್ಲ, ಜೊತೆಗೆ ಎಲ್ಲ ಉಳ್ಕ ಒಂಥರ ಉಳ್ಕ ಆಗ್ಬಿಟ್ಟವಿ ಮೆಣಸಿನ್ಕಾಯಿ ಎಲ್ಲನ. ರೋಗ ಹೋಗು, ಇಂಥವಿಗೆ ಸುಮ್ಮನೆ ಇಂಥವೆಲ್ಲರ ಒಣಗುಸಿರನ್ನು ಕೊಳ್ತೋಗ್ತವೇನೋ ಅಲ್ವೇನಕಾಯ ಕಾಂತಕಾಯ ಎಲ್ಲ ಕೊಳ್ತೋಗ್ತವೆ. ಹೂನಮ್ಮ ಕೊಳ್ತೋಗ್ತಾವ, ಅದಕ್ಕೆ ಅಲ್ವೇ ನಾವೆಲ್ಲ ಕೇಳ್ಸಾಕ್ಬಿಡನಿ ರೋಗದಾಗ ಏನ್ಕೆ ಅಂತ ಹೇಳ್ಬಿಟ್ಟು ಕೇಳಿಸ್ತಾ ಇರೋದು. ನಾವಿನ್ನೇನು ಔಷಧಿ ಹೊಡೆದಿಯಲ್ಲ ಏನಿಲ್ಲ, ಸುಮ್ಮನೆ ನಾವು ಇವುದು ಹಸಿನ ಗೊಬ್ಬರ, ದನಿನ ಗೊಬ್ಬರ, ಎಮ್ಮೆ ಗೊಬ್ಬರ ಸಿಗ್ತೈತಲ್ಲ ಅದೇ ಹಾಕ್ತಿವಿ. ಅಂತಿಂತದೆಲ್ಲ ತಂದೇನು ಹಾಕಲ್ಲ ನಾವು, ಮಾಮೂಲಿನೇನೆ. ಅದಕ್ಕೂ ಆದ್ರೂ ನೋಡಿ ಹಿಂಗ್ ರೋಗ. ಔಷಧಿ ಎಲ್ಲ ಹೊಡೆದು ಭೂಮಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ನಾವೇನು ಹಾಕಲ್ಲ. ಸುಮ್ಮನೆ ಇವಾಗೆಲ್ಲ ಮಾಮೂಲಿ ಹಸಿನ ಗೊಬ್ಬರ ಎಲ್ಲ ತರಿಸಿ ಹಾಕಿಸ್ತೀವಿ ಅಷ್ಟೇ. ಸುಮ್ಮನೆ ಅಂತದಿಂತದ್ದು ಹಾಕ್ಬಿಟ್ಟು ಭೂಮಿನೂ ಹಾಳಾಗೋಗುತ್ತೆ, ಇಲ್ಲಿ ಗಿಡಗಳು ಚೆನ್ನಾಗಿ ಬೆಳೆ ಬರಲ್ಲ, ಸುಮ್ಮನೆ ಹಾಳಾಗುತ್ತೆ. ಒಂದ್ 2 ಸತಿ ಹಾಕ್ಬೋದು, ಆಮೇಲೆ ಹೋಗ್ತಾ ವರ್ಷಗಳು ಹೋಗ್ತವೆ, ಭೂಮಿ ಫಲವತ್ತತೆ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರನ ನಾವೇನು ಹಾಕ್ಸಲ್ಲ. ನಮ್ಮ ಮಣ್ಣು ನೋಡಿಸ್ತೀವಿ, ಮತ್ತೆ ಇದು ಏನಪ್ಪ ಹಸಿನ ಗೊಬ್ಬರ ಹಾಕಿಸ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹೂನ್ ಹೇಳಕ್ಕಯ್ಯ, ಸುಮ್ಮನೆ ಅಲ್ಲೇದಿಲ್ಲ ಅಂತದಿಂತದ ಅಂಗಡಿ ಗೊಬ್ಬರಗಳೆಲ್ಲ ಹಾಕ್ಬಿಟ್ರೆ ಈ ಯೂರಿಯಾ ಕಾಂಪ್ಲೆಕ್ಸು ಎಂತೆಂಥವು ಬರ್ತಾವಲ್ಲ ಅವನ್ನೆಲ್ಲ ಹಾಕ್ಬಿಟ್ರೆ ಸುಮ್ಮನೆ ಭೂಮಿ ಎಲ್ಲ ನಾಶ. ಸುಮ್ಮನೆ ಮತ್ತೆ ಇನ್ನೊಂದ್ಸತಿ ಬೆಳೆ ಇಕ್ಕಕ್ಕೆ ಅದು ಗಿಡಗಳೇ ಬರಲ್ಲ, ಅದಕ್ಕೂ ಪೌಷ್ಟಿಕಾಂಶ ಬೇಕಲ್ಲ, ಬರಲ್ಲ, ಭೂಮಿನೇ ಹಾಳಾಗಿರುತ್ತೆ. ಇನ್ನೇನು ಬರುತ್ತೆ ಹೇಳು?
ನೀವು ಮಾಡೋದೇ ಒಳ್ಳೇದು ಹೇಳು. ಸುಮ್ಮನೆ ಮಣ್ಣೊಡ್ಸಿ ಹಸಿಂಗ್ ಗೊಬ್ಬರಗಳು ಸಿಗ್ತವೆ ಏನು ಚೆನ್ನಾಗಿ ಅಂದರೆ ನಿಧಾನ ಬೆಳೆ ಬರೋದು ಆದರೂ ಚೆನ್ನಾಗಿರ್ತೈತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತವೆ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗೇ ಆರ್ಗಾನಿಕ್ಕು ತುಂಬ ಚೆನ್ನಾಗಿರ್ತವೆ ಹೇಳು. ಹ್ಞೂ ರಂಗಕ್ಕಯ್ಯ, ನಾವು ಫಸ್ಟ್ ಹಾಕ್ತಕ್ಕ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದ್ವು ಗೊತ್ತೇ, ಎಷ್ಟು ದಪ್ಪ ಉದ್ದ ಹೆಂಗಿದ್ವ. ಆಮೇಲೆ ಬತ್ತಾ ಬಡಕ್ಲಾಗ್ಬಿಟ್ವು, ಗಿಡ ಎಲ್ಲ ಒಣಕೊಂಡು ಹೋಗಿ ಅದಕ್ಕೆ ಇವು ಬರ್ಲೆದ್ದೋಗಿವಿ ಗಿಡಗಳೆಲ್ಲನ. ಏನ್ ಮಾಡಕ್ಕಾಗಲ್ಲ, ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಕ್ಕಬಾರ್ದು ಏನ್ರ ಬಗ್ಗೆ ಆದ್ರೂ. ಸಾಕು, ಪರವಾಗಿಲ್ಲ, ಇದ್ದಿದ್ರಾಗೆ ನಮ್ಮ ಖರ್ಚೆಲ್ಲ ಹುಟ್ಟೈತೆ. ಇನ್ನು ಖರ್ಚುಟ್ಟು ಸ್ವಲ್ಪ ಲಾಭನೂ ಸಿಕ್ಕೈತೆ, ಸಾಕು. ಅದಕ್ಕೆ ನಾನು ಹೇಳ್ತಿರೋದೇನು, ಹೂವಿನ ಗಿಡ ಹಾಕ್ಬಿಡನಿ, ಸುಮ್ಮನೆ ಆರಾಮಾಗಿರುತ್ತೆ. ಹಬ್ಬಗಳು ಸೀಸನ್ ಆಗೆಲ್ಲನ ದುಡ್ಡು ಜಾಸ್ತಿ ಬರುತ್ತೆ, ರೇಟ್ ಸಿಕ್ಕಾಪಟ್ಟೆ ರೇಟ್ ಇರ್ತೈತಲ್ಲ. ಅದಕ್ಕೆ ಆ ಥರ ಹೇಳ್ತಾ ಇದ್ದೀನಿ. ಇವ್ರು ಕೇಳಂಗೇ ಇಲ್ಲ, ಆಗಲ್ಲ 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 ಅಂತಾರೆ. ನಮ್ಮಯ್ಯಪ್ಪನು ಮಾಡಲ್ಲ, ಸುಮ್ಮನೆ ಇರು. ಮಾಡಂಗಿದ್ದಿದ್ರೆ ನಾವೇ ಯಾಕೆ ಬರ್ಬೇಕಾಗಿತ್ತು ಹಿಂಗೆ. ನಾನು ನಮ್ಮ ಅಯ್ಯಪ್ಪನೇ ಮಾಡ್ಬೋದಾಗಿತ್ತು, ಕೂಲರ್ನೆಲ್ಲ ಇಕ್ಕಿಸ್ಕೊಂಬದೇ ಬೇಕಾಗ್ತಿರ್ಲಿಲ್ಲ. ಹೂನ್ ಹೇಳು, ನಮ್ಮ ಹುಡುಗ ಮಾಡಲ್ಲ, ಚಂದ್ರಪ್ಪ ಮಾಡಲ್ಲ, ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ಇಬ್ರು ಹೋಗಿ ದಿನ ಒಂದೊಂದು 2-3 ಸೋಲ ಅಂದ್ರೂ ಕಿತ್ತಾಕ್ಬೋದಾಗಿತ್ತು. ಸುಮ್ಮನೆ ಕೂಲರ್ಗೆ ಇಕ್ಕಕ್ಕೆ ದಂಡ ಸುಮ್ಮನೆ ನೀನು. ಹೂನಮ್ಮ, ಆರಾಮಾಗೆ ನೀವಿಬ್ರೆ ಬಂದು ಕೇಳ್ಬೋದಾಗಿತ್ತು ಹೇಳು. ಸುಮ್ಮನೆ ನಾವು ಯಾರಿಗಾನ ಹೋಗ್ತಿದ್ವಿ, ಇದೆಲ್ಲ ಈಸಿ. ಹೆಂಗೆ ಕಿತ್ತಾಕೋದಿನ ಎಷ್ಟಿತ್ತಮ್ಮ, ಸುಮ್ಮನೆ ಕೂಲರ್ನೇ ಕುಸ್ತೀರ ಹೇಳು. ನಾವಿವತ್ತು ಇಲ್ಲಿ ನಮ್ಮ ಜಮೀನ್ ಹತ್ರ ಬಂದ್ಬಿಟ್ಟು ಎಲ್ಲ ಮೆಣಸಿನ ಗಿಡ ಎಲ್ಲ ಇವು ಬರ್ಲಿದ್ದಾವೆ. ಅದಕ್ಕೆ ಒಣಗಿ ಅವ್ರು ಹೋಗ, ಅದಕ್ಕೆ ನಾವು ಕೀಳನಿ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.